ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಅದು ಯಾಕೋ ಗೊತ್ತಿಲ್ಲ ಕಾಂತ, ನಾನು ತುಂಬಾ ಕನ್ಫ್ಯೂಸ್ ನಲ್ಲಿದ್ದೀನಿ ಕಾಂತ, ತುಂಬಾ ಕನ್ಫ್ಯೂಸ್ ಅಲ್ಲಿದ್ದೀನಿ. ದಿನ ಬೆಳಗಾದ್ರೆ ಸಾಕು ಇವ್ರುಗಳು ಕೊಡ್ತಾ ಇರೋ ಒಂದೊಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡು ತುಂಬಾ ಕನ್ಫ್ಯೂಸ್ ನಲ್ಲಿದ್ದೀನಿ ಕಾಂತ, ತುಂಬಾ ಕನ್ಫ್ಯೂಸ್ ನಲ್ಲಿದ್ದೀನಿ. ಏನ್ ಮಾಡ್ತೀಯ ಹೇಳ, ಅವ್ರು ಹೇಳಿದ್ದನ್ನ ಕೇಳಲೇಬೇಕು, ಕಣ್ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೇಬೇಕು. ಓಕೆ, ಇವಾಗ ಈ ಮೊನ್ನೆ ವಕೀಲರು ಮಾಧ್ಯಮದ ಮೇಲೆ ಹಲ್ಲೆ ನಡೆದಿದ್ದರ ಘಟನೆ ಬಗ್ಗೆ ನಮ್ಮ ಪೊಲಿಟಿಷಿಯನ್ಸ್ ಯಾರ್ಯಾರು ಏನೇನು ಹೇಳ್ತಾರಂತೆ ಕೇಳೋಣ. ಹಾ, ಮೊದಲಿಗೆ ನಮ್ಮ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟು ಈಶು ಅಂಕಲ್ ಇದ್ದಾರೆ, ಅವ್ರೇನು ಹೇಳ್ತಾರಂತ ನೋಡೋಣ. ಈಶು ಅಂಕಲ್, ಈ ಘಟನೆ ಬಗ್ಗೆ ವಾಟ್ ಯು ಸೇ? ಅದೇ 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 ನಾನು ನಿಜಕ್ಕೂ ಕೂಡ ಇದು ಒಂದು ರೀತಿ ಅಮಾನವೀಯ ಕೃಷಿ, ನಾನು ಇದನ್ನು ಖಂಡನೆ ಮಾಡ್ತೀನಿ. ಅದಕ್ಕೆ ಏನು ಮಾಡ್ತೀರಾ? ಈ ಮಾಧ್ಯಮಕ್ಕೂ ಕೂಡ ಬೆಲೆ ಇಲ್ದಂಗೆ ಆಗೋದೇ ಇವತ್ತು. ಯಾಕೆಂದರೆ ಇವತ್ತು ಸಮಾಜವನ್ನು ಸರಿಯಾದ ದಿಕ್ಕನ್ನು ತೊಗೊಂಡೋಗಂಥದ್ದು ಮಾಧ್ಯಮನೂ ಕೂಡ. ಮಾಧ್ಯಮನೂ ದಾರಿ ತಪ್ತಾ ಇದೆ, ವಕೀಲರು ದಾರಿ ತಪ್ಪಿದ್ರೆ ನೀನು ಯಾರು ತಗೋಬೇಕು ನಾವು? ಏನ್ರಿ ಅಂಕಲ್ ಹಿಂಗೆ ಕೇಳ್ತೀರಿ? ನೀವು ಗಡ್ಕರಿ ಸಾಹೇಬ್ರ ಹತ್ರ ಹೋಗ್ರಿ, ಮತ್ತೆ CBI ತನಕ ಕೊಡ್ತೀರೇನ್ರಿ ಇದನ್ನ? CBI ಇಂಟರ್ನ್ಯಾಷನಲ್ ಯಾರು ಕರ್ಕೊಂಬರೋಣ. ಏನಂದ್ರಿ? ಇನ್ನೊಂದ್ಸರಿ ಜೋರ್ ಹೇಳ್ರಿ. CBI ಇಂಟರ್ನ್ಯಾಷನಲ್ ಯಾರು ಕರ್ಕೊಂಬರೋಣ. CBI ಇಂಟರ್ನ್ಯಾಷನಲ್ ಯಾರು ಕರ್ಕೊಂಬರೋಣ. ಏನ್ರಿ ಹಿಂಗ್ ಮಾತಾಡ್ತೀರಿ? ನೀವು ಮಾತಾಡಿದ್ದು ಸರಿ ಇಲ್ಲ ಬಿಡ್ರಿ. ಏನ್ ಬೇಕಾದ್ರೆ ಹೇಳ್ಕೊಳ ಅಲ್ಲಿಂದ ಮುಂದೆ, ಏನ್ ಬೇಕಾದ್ರೆ ಹೇಳ್ಕೊಳ ಅಲ್ಲಿಂದ ಮುಂದೆ, ಏನ್ ಬೇಕಾದ್ರೆ ಹೇಳ್ಕೊಳ ಅಲ್ಲಿಂದ ಮುಂದೆ. ಹೋಗ್ಬಿಡ್ರಪ್ಪ, ಇಲ್ಲಿ ನಿಮ್ಮ ಫ್ರೆಂಡ್ ಎಡ್ಡಿಜಿ ಇದಾರ, ಅವ್ರು ಏನ್ ಹೇಳ್ತಾರಂತ ಕೇಳೋಣ. ಎಡ್ಡಿಜಿ, ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ? ಈ ಮಾಧ್ಯಮದ ಮೇಲೆ, ರಂಗದ ಜನರ ಮೇಲೆ ಆಗಿರುವಂಥ ಹಲ್ಲೆಯನ್ನು ನಾನು ಖಂಡಿಸ್ತೇನೆ. ಸೂಕ್ತವಾದ ಕ್ರಮವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋಂಥ ಭರವಸೆಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾತಾಡಿದ್ರು. ಪಾಪ ಯಾಕೋ ಸಪ್ಪಗಾಗ್ಬಿಟ್ರ ಸಾಹೇಬ್ರು. ಅಂದಾಗೆ ಇಲ್ಲಿ ನಮ್ಮ ಕೈ ಪಾರ್ಟಿ ಸಿದ್ದುಬಾಯಿ ಇದ್ದಾರೆ, ಅವ್ರೇನು ಹೇಳ್ತಾರಂತ ಕೇಳೋಣ. ಸಿದ್ದುಬಾಯಿ, ತಾವೇನು ಹೇಳ್ತೀರಿ? ವಕೀಲರು ಓಕೆ, ಮಾಧ್ಯಮದವ್ರ ಮೇಲೆ ಗಲಾಟೆ ಮಾಡೋದು, ಆಮೇಲೆ ಪೊಲೀಸ್ನವ್ರು ನಿಷ್ಕ್ರಿಯ ಆಗಿದ್ದು, ಓಕೆ, ಮತ್ತೆ ಪೊಲೀಸ್ ಇದಕ್ಕಿದ್ದಾರೆ ಚಾರ್ಜ್ ಮಾಡೋದು, ಇದನ್ನೆಲ್ಲ ನೋಡಿದ್ರೆ ಏನೋ ಹಿಂದ್ಗಡೆ ಏನೋ ಯಾರ್ದೋ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓ ಹಂಗ, ಯಾರಿರ್ಬೋದು? ಬಟ್ ಯಾರ್ದೋ ಒಂದು ಕೈವಾಡ ಇದೆ, ಯಾರ್ದೋ ಅಂತ ಪತ್ತೆ ಹಚ್ಚಬೇಕು. ಅವ್ರ ಪಕ್ಷದವರ ಅಥವಾ ಆಂಧ್ರದಿಂದಲೇ ಬಂದು ಯಾರು ಪೊಲೀಸ್ನವ್ರು ಬಂದಿದ್ರ, ಪೊಲೀಸರ ಅಲ್ಲ ಲಾಯರ್ಗಳು ಏನೋ ಬಂದಿದ್ರ, ಇವರೇ ಗಲಾಟೆ ಮಾಡಿದಾರ, ಇವ್ರು ಪ್ರಚೋದನೆ ಮಾಡ್ಲಿಕ್ಕೆ ಯಾರು ಕಾರಣ? ಸಣ್ಣ ವಿಚಾರಕ್ಕೆ ಇಷ್ಟೊಂದು ದೊಡ್ಡದಾಗಬೇಕಾದ ಅಗತ್ಯ ಇರಲಿಲ್ಲ. ಓಕೆ 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 ಓಕೆ, ಆಯ್ತು. ಇಲ್ಲಿ ನಮ್ಮ ಕುಮ್ಸ್ ಬ್ರದರ್ ಅವರ ಅವ್ರೇನು ಹೇಳ್ತಾರಂತ ಕೇಳ್ತೀನಿ. ಕುಮ್ಸ್ ಬ್ರದರ್, ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ವಕೀಲರ ನಡುವೆ ಇದ್ದಂಥ ಸಂಘರ್ಷ, ಓಕೆ, ವೈಯಕ್ತಿಕವಾದಂಥ ದ್ವೇಷ ಇವತ್ತು ಮಾಧ್ಯಮದ ವರದಿಗಾರನ ಬಲಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಏನಾದರೂ ಗೌರವ ಇದ್ರೆ ಚೆನ್ನಾಗಿ ಹೇಳಿದ್ರಿ. ಈ ಸರ್ಕಾರ ಮೊದಲು ವಜಾ ಮಾಡಬೇಕು ಗವರ್ನರ್ ಅವರು. ಓ ಹಂಗ, ಸರ್ಕಾರ ಬಲಿ ತೆಗೆದುಕೊಂತು. ಆಯ್ತು ಬಿಡ್ರಪ್ಪ. ಇಲ್ಲಿ ನಿಮ್ಮ ಬಗ್ಗೆ ನಮ್ಮ ವಿಶ್ವನಾಥ್ ಅವ್ರು ಏನೋ ಹೇಳಿದಾರಂತೆ, ಸ್ವಲ್ಪ ಕೇಳ್ಕೊಂಬರ್ತೀನಿ. ವಿಶ್ವನಾಥ್ ಅವರೇ, ತಾವೇನು ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಿ ನೇರವಾಗಿ, ದೇವೇಗೌಡರು ಕುಮಾರಸ್ವಾಮಿ ಇದ್ದಾರೆ, ಇಸ್ ಇಟ್? ಅವ್ರ ಕಡೆಯವರಿದ್ದಾರೆ, ಹೌದಾ? JDS ನವರಿದ್ದಾರೆ. ಅಯ್ಯೋ ಬಾಪ್ರೆ, ಹೌದಾ? ನಾನು ಇದನ್ನ ಪೊಲಿಟಿಕ್ಸ್ ಅಂತ ಹೇಳೋದು. ಸೂಪರ್ಪ್ಪ. ಕುತಂತ್ರ ಇದೆ, ಒಂದು ರಾಜಕೀಯ ಕುತಂತ್ರ ಇದೆ. ಮತ್ತೆ ಕುಮ್ಸ್ ಬ್ರದರ್ ಏನೋ ಅಂದಂಗಾಗಿತ್ತು. ಪಾಪ ಕುಮಾರಸ್ವಾಮಿ ಹೇಳ್ತಾರೆ ಒಂದ್ ಕಡೆ ದಿಕ್ ತಪ್ಪಿಸೋದಕ್ಕೆ, ಬಳ್ಳಾರಿ ಜನಗಳು ಲಾಯರ್ ಕೋರ್ಟ್ ಹಾಕೊಂಡು ಬಂದು ಗಲಾಟೆ ಮಾಡಿ. ಓಹೋ ಹಂಗೆ, ವಾಟ್ ಫುಲಿಶ್. ಇಷ್ಟೆಲ್ಲ ಕಾರಣಕ್ಕೆ ಕುಮಾರಸ್ವಾಮಿನೇ. ಓಹೋ, ಅಂದ್ರೆ ನಿಮ್ ಪ್ರಕಾರ ಎಲ್ಲದಕ್ಕೂ ಕುಮಾರಸ್ವಾಮಿ ಅವರೇ ಕಾರಣ. ಆ ವಿಷಯ ಹೇಗಿಲ್ರಪ್ಪ. ಮತ್ತೆ ಸದಾನಂದ ಗೌಡರು ನಿಮ್ಮನ್ನ ಲೌಡ್ ಸ್ಪೀಕರ್ ಅಂತ ಕರೀತಾರಲ್ಲ, ಅದಕ್ಕೇನು ಹೇಳ್ತೀರಿ? ಹೌದು, ನಾನು ಲೌಡ್ ಸ್ಪೀಕರ್. ನೀವು ಇವತ್ತು ಯಾರು ಗ್ರಾಮ್ ಫೋನ್ ಆಗಿದ್ದೀರಾ? ಹೂಸ್ ಗ್ರಾಮ್ ಫೋನ್ ಯಾರ್ ಮಿಸ್ಟರ್ DV ಸದಾನಂದ ಗೌಡ? ಹೂಸ್ ಗ್ರಾಮ್ ಫೋನ್? ಯು ಆರ್ ದ ಗ್ರಾಮಫೋನ್ ಆಫ್ ಮಿಸ್ಟರ್ ದೇವೇಗೌಡ. ಏನ್ರಿ ಹಿಂಗ್ ಹೇಳ್ತೀರಿ? ಹೇಳ್ತಾನೆ ಇರ್ತೀನಿ. ಇಲ್ಲಿ BJP ಸರ್ಕಾರ ಇಲ್ಲ, ಮತ್ತೆ ಸರ್ಕಾರ ಡಿಫ್ಯಾಕ್ಟೋ JDS ಗವರ್ನಮೆಂಟ್ ಇಸ್ ರನ್ನಿಂಗ್ ದ ಸ್ಟೇಟ್. ಓ ಆಯ್ತು ಬಿಡ್ರಪ್ಪ. ಇಲ್ಲೇ ನಮ್ಮ ಬಿಗ್ ಬಾಸ್ ದೇವೇಗೌಡರ ಈ ನಿಮ್ಮ ಮಾತಿಗೆ ಅವ್ರು ಏನು ಹೇಳ್ತಾರಂತ ಕೇಳ್ಕೊಂಡು ಬರ್ತೇನೆ. ಬಿಗ್ ಬಾಸ್, ಮತ್ತೇನ್ರಿ ವಿಶ್ವನಾಥ್ ಅವ್ರು ಹಿಂಗಂದ್ರಲ್ಲ? ಹೆಂಗಿತ್ತು ಕಾಂತ? ಸಖತ್ತಾಗಿತ್ತು ಅಲ್ವಾ? ಓಕೆ, ಏನ್ ಮಾಡೋದು ಹೇಳು ಕಾಂತ. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನಕ್ಕೊಂದೊಂದು ಸಾಂಗ್ ಹಾಡ್ಬಹುದು, 3 ತಿಂಗಳಿಗೊಂದೊಂದು ಸಿನಿಮಾ ಮಾಡ್ಬೋದು. 70mm ಏನಂತ ನೀನು? ಓಕೆ, ಬಿಟ್ಟಾಕ. ಇವಾಗ ನಡಿ ಕಾಂತ, ನನ್ನ ಎತ್ತಿನ ಗಾಡಿನ ಹತ್ಕೊಂಡು ಚನ್ನಪಟ್ಟಣದಲ್ಲಿರೋ ನಮ್ಮ ತೋಟದ ಮನೆಗೆ ಹೋಗಿ ನಮ್ಮ ಭದ್ರಮಣ್ಣಿ ಅಜ್ಜಿ ಮಾಡಿರೋ ಬಿಸಿ ಅಕ್ಕಿ ರೊಟ್ಟಿ ಕಿಚಡಿ ತಿನ್ಕೊಂಬರೋಣ. ಸಖತ್ತಾಗಿರುತ್ತೆ ಅಜ್ಜಿ ಮಾಡೋ ಟೇಸ್ಟ್. ಹಂಗೆ ಒಂದೆರಡು ಕಥೆನೂ ಕೇಳ್ಕೊಂಬರೋಣ. ನಡಿ ಕಾಂತ, ನಡಿ ಹತ್ತು ಗಾಡಿ.